215 ಚುಕ್ಕಿ ಗುರುತಿನ ಪ್ರಶ್ನೆಯನ್ನು ಕಂದಾಯ ಸಚಿವರನ್ನ ಕೇಳ ಬಯಸ್ತೀನಿ. ಮಾನ್ಯ ಅಧ್ಯಕ್ಷರೇ, ಗೌರವಾನ್ವಿತರಿಗೆ ಉತ್ತರ ಒದಗಿಸಿಕೊಟ್ಟಿದ್ದೇವೆ. ಅಧ್ಯಕ್ಷರೇ ಉತ್ತರವನ್ನು ಒದಗಿಸಿದ್ದಾರೆ. ಇದು ಬಹಳ ಮಂಡ್ಯ ಜಿಲ್ಲೆಯಲ್ಲಿ ಮತ್ತು ನನ್ನ ತಾಲೂಕಿನಲ್ಲಿ ಬಹಳ ವರ್ಷಗಳಿಂದ ಇದೊಂದು ಸರಿಸುಮಾರು 60 ವರ್ಷಗಳಿಂದ ರೈತರಿಗೆ ಸಮಸ್ಯೆ ಆಗ್ತಾ ಇದೆ. ನಮ್ಮಲ್ಲೆಲ್ಲ ಬಹಳ ಕೂಲಿ ಕಾರ್ಮಿಕರು ಮತ್ತೆ ಬಡ ರೈತರೇ ಇರೋದು. ಇವರು 50-60 ವರ್ಷಗಳಿಂದ ಕಂದಾಯ ಕಟ್ಟದೇನೆ ಅದು ಅವರ ಸ್ವಂತ ಜಮೀನಿನಲ್ಲಿ RTCಗಳಲ್ಲಿ ಕಂದಾಯ ಅಂತ ಏನು ಬೀಡು ಮತ್ತೆ ಬಾಳು ಮತ್ತೆ ಬೀಡು ಅಂತೇಳಿ RTCಯಲ್ಲಿ ಬರ್ತಾ ಇದೆ. ಇದೊಂದು ಸರಿಸುಮಾರು 50 ವರ್ಷಗಳಿಂದ ಪ್ರಾಬ್ಲಮ್ ಆಗ್ತಾ ಇದೆ. ಅದನ್ನ ಸರಿ ಮಾಡಬೇಕು ಅಂತೇಳಿ ನಾನು ಕಂದಾಯ ಸಚಿವರನ್ನ ಕೇಳ್ತೀನಿ. ಅವರು ಉತ್ತರ ಕೊಟ್ಟಿದ್ದಾರೆ. ಬಟ್ ಏನಾಗ್ತಾ ಇದೆ ಅಂದ್ರೆ, ಈ ಹಿಂದೆ ನಮ್ಮ ಶಾಸಕ ಮಿತ್ರರು HT ಮಂಜುನಾಥ್ ಅವರು ಇದೇ ಪ್ರಶ್ನೆ 1 ವರ್ಷಕ್ಕೆ ಮುಂಚೆ ಕೇಳಿದ್ರು. ನಾವು ನೋಡ್ತೀವಿ, ಪರಿಶೀಲಿಸ್ತೀವಿ ಅಂತ ಹೇಳಿ ಕೊಟ್ಟಿದ್ರು. ಈಗಲೂ ಅದೇ ಉತ್ತರ ನನಗೂ ಬಂದಿದೆ ಅಧ್ಯಕ್ಷರೇ. ಬಟ್ ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಇಲ್ಲ. ಮಾನ್ಯ ಸಭಾಧ್ಯಕ್ಷರೇ, ಈ ಜಮೀನುಗಳು ಬೀಳು ಅಥವಾ ಪಡ ಆಗಿ 30, 40, 50, 60 ವರ್ಷ ಆಗಿದೆ. ಇದು ಇವತ್ತಿಂದು ಸಮಸ್ಯೆ ಅಲ್ಲ. ಬೀಳು ಪಡ ಅನ್ನೋದನ್ನ ತೆಗೆದು ಮೂಲ ಮಾಲೀಕರಿಗೆ ಹೆಸರಿಗೆ ಜಮೀನನ್ನು ಕೂರಿಸ್ಲಿಕ್ಕೆ 2012ರಿಂದ 2014ರಲ್ಲಿ ಅರ್ಜಿ ಹಾಕ್ಲಿಕ್ಕೆ ಅವಕಾಶನೂ ಕೊಟ್ಟಿದ್ರು. ಅರ್ಜಿ ಯಾರು ಹಾಕಿದ್ದಾರೆ ಅವರ ಮೂಲ ಜಮೀನು ಮಾಲೀಕರಿಗೆ ಅರ್ಜಿ ದಾಖಲೆ ಮಾಡುವಂಥ ಕೆಲಸ ಪ್ರಗತಿಯಲ್ಲಿದೆ. ಆ ಬಾಕಿ ಇರುವಂತಹದನ್ನ ಮಂಡ್ಯದಲ್ಲೂ ಕೆಲವು ಬಾಕಿ ಇದ್ದಾವೆ. ಅವುಗಳನ್ನು ನಾವು ಖಂಡಿತವಾಗಿ ಅವರ ಹೆಸರಿಗೆ ಎಲ್ಲ ನಾವು ರೂಲ್ಸ್ ಪ್ರಕಾರ ರಿಸ್ಟೋರ್ ಮಾಡುವಂಥ ಕೆಲಸ ನಾವು ಮಾಡ್ತೇವೆ. ಬಹುಶಃ ಅದು ಒಂದು ಭಾಗ. ಯಾರು ಅರ್ಜಿ ಹಾಕಿದ್ದಾರೆ ಅವರ ಹೆಸರಿಗೆ ನಾವು ಮೂಲ ದಾಖಲೆ ಮಾಡಿಕೊಡುವಂತಹದ್ದು, ಬಾಕಿ ಇರೋ ಅರ್ಜಿಗಳನ್ನು ವಿಲೆ ಮಾಡುವಂಥ ಎಲ್ಲ ಪ್ರಯತ್ನ ಸರ್ಕಾರ ಮಾಡುತ್ತೆ. ಅದಕ್ಕೆ ವೇಗವನ್ನು ಕೊಡುವಂಥ ಕೆಲಸನೂ ನಾನು ಮಾಡ್ತೇನೆ. ಅರ್ಜಿ ಹಾಕದೇ ಇರೋರ್ದು ಬಹುಶಃ ಪ್ರಶ್ನೆಯಲ್ಲಿ ಅರ್ಜಿ ಹಾಕದೇ ಇರುವವರ ವಿಷಯನೂ ಇರಬಹುದು ಅಂತ ಊಹೆ ಮಾಡಿಕೊಂಡು ನಾನು ಉತ್ತರ ಹೇಳ್ತಾ ಇದ್ದೇನೆ. ಯಾಕಂದ್ರೆ ಅದರಲ್ಲಿ ಸ್ಪಷ್ಟತೆ ಇರಲಿಲ್ಲ. ಅರ್ಜಿ ಹಾಕದೇ ಇರೋರು ಈಗ ನಾವು ಅವರಿಗೆ ಅರ್ಜಿ ಲಾಸ್ಟ್ ಟೈಮು ಹೋದ ಬಾರಿ 1 ವರ್ಷದ ಹಿಂದೆ ಚರ್ಚೆ ಆಯಿತು. ಅದಾದ್ಮೇಲೆ ನಾನು ಅಧಿಕಾರಿಗಳ ಹತ್ರ 3-4 ಸುತ್ತು ಚರ್ಚೆ ಮಾಡಿದ್ದೇನೆ. ಈಗ ಅಲ್ಲಿ ಏನಾಗಿದೆ, ಮೂಲ ಯಾರ ಜಮೀನಿತ್ತು ಅವರು ಬೀಳಾದ ನಂತರ ಆ ಜಮೀನು ಬಿಟ್ಬಿಟ್ಟು ಈಗ ಅಲ್ಲಿ ಯಾರೋ ಬೇರೆಯವರು ಬಂದು ಕೂತಿದ್ದಾರೆ. ಅವ್ರ ಹೆಸರಿಗೆ ನಾನು ಮಾಡಿಕೊಡೋಕ್ಕಾಗುತ್ತಾ? ಮಾಡಿಕೊಡ್ಲಿಕ್ಕೆ ಅವಕಾಶ ಇಲ್ಲ. ಅವ್ರು ಬಂದು ಅರ್ಜಿ ಹಾಕ್ತಾರೆ ನಾಳೆ. ಒಂದು ಉದಾಹರಣೆ. ಎರಡನೇದು, ಅಲ್ಲಿ ಆ ಜಮೀನು ಸರ್ಕಾರ ಅಂತಾಗಿ ಸರ್ಕಾರದಿಂದ ಬೇರೆಯವರಿಗೆ ಮಂಜೂರಾಗಿ ಸಂಘ ಸಂಸ್ಥೆಗಳಿಗೆ ಮಂಜೂರಾಗಿದೆ, ಶಾಲೆಗಳಿಗೆ ಮಂಜೂರಾಗಿದೆ, ಸ್ಮಶಾನಗಳಿಗೆ ಮಂಜೂರಾಗಿದೆ, ಅಥವಾ ಇವನ್ ಬಗಾರು ಹುಕುಮಲ್ಲೂ ಕೂಡ ಕೆಲವು ಕಡೆ ಮಂಜೂರಾಗಿದೆ. ಇವುಗಳೆಲ್ಲ ಇದ್ದಾವೆ. ಇದು ಎರಡನೇ ಅಂಶ. ಮೂರನೇದು, ಬೀಳಾದ ನಂತರ ಅವರು ಸಾಗುವಳಿ ಮಾಡೋದು ಬಿಟ್ಬಿಟ್ಟಿದ್ದಾರೆ. ಈಗ ನಾಳೆ ಅರ್ಜಿ ಕರೆದ್ರೆ ಮತ್ತೆ ಅವ್ರು ಬಂದು ಅರ್ಜಿ ಹಾಕ್ತಾರೆ. ಇವೆಲ್ಲ ಜಟಿಲವಾದಂಥ ಸಮಸ್ಯೆ ಇದೆ. ಮಾನ್ಯ ಶಾಸಕರು ಹೇಳ್ತಾ ಇದ್ದಾರೆ ಹೋದ ವರ್ಷ ಉತ್ತರ ಕೊಟ್ಟಿದ್ರು, ಇವತ್ತು ಅದೇ ಉತ್ತರ ಬಂದಿದೆ ಅಂತ. ಆದರೆ ಈ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳದೆ ನಾವು ಏನು ಹೇಳಲಿಕ್ಕೆ ಆಗೋದಿಲ್ಲ. ಜಟಿಲವಾದಂಥ ಸಮಸ್ಯೆಗಳು ಇದ್ದಾವೆ. ಆದರೆ ಅರ್ಜಿ ಯಾರು ಹಾಕಿದ್ದಾರೆ ಅವ್ರದನ್ನ ವಿಲೆ ಮಾಡೋದಕ್ಕೆ ಈಗ ಈ ಮಂಡ್ಯದಲ್ಲೂ ಕೂಡ ಸುಮಾರು 516 ಅರ್ಜಿಗಳು ಬಾಕಿ ಇದ್ದಾವೆ. ಅವುಗಳನ್ನು ವಿಲೆ ಮಾಡಲಿಕ್ಕೆ ಖಂಡಿತವಾಗಿ ನಾನು ಸೂಚನೆ ಕೊಟ್ಟು ಆದಷ್ಟು ಶೀಘ್ರವಾಗಿ ಅವುಗಳನ್ನ ವಿಲೆ ಮಾಡಿಸ್ತೇವೆ. ಸಭಾಧ್ಯಕ್ಷರೇ, ಅಧ್ಯಕ್ಷರೇ, ಈಗ ಮಾನ್ಯ ಸಚಿವರು ಹೇಳಿರೋದು ಕೆಲವೊಂದು ಉದಾಹರಣೆಗಳಿದೆ. ಆದರೆ ನೈಜವಾಗಿ ಇನ್ನೂ ಹಲವಾರು ರೈತರು ಅವರ ಜಮೀನನ್ನ ಉಳುಮೆ ಮಾಡ್ತಾ ಇದ್ರೆ, ಬಟ್ ಅವ್ರ ಹೆಸರುಗಳಿಗೆ RTC ಪಾಣಿ ಕೂರ್ತಾ ಇಲ್ಲ. ಅಂಥವ್ರಿಗೆ ಮತ್ತೊಮ್ಮೆ ಅರ್ಜಿ ಸಲ್ಲಿಸಲು ಅವಕಾಶವನ್ನ ಸರ್ಕಾರ ಮಾಡಿಕೊಡ್ಬೇಕು. ನೈಜ ರೈತರಿಗೆ ಇದರಿಂದ ಅನುಕೂಲ ಆಗುತ್ತೆ. ಇಲ್ಲಾಂದ್ರೆ ಪಾಪ ಅವರು ಬಹಳ ತೊಂದರೆ, ಮದುವೆ ಮಾಡೋಕ್ಕಾಗಲ್ಲ, ಮಾರಕ್ಕಾಗಲ್ಲ, ಕಷ್ಟಕ್ಕೆ ಸಿಗಾಕೊಳ್ತಾರೆ. ಅದಕ್ಕೆ ಸರ್ಕಾರ ಮತ್ತೊಮ್ಮೆ ಅರ್ಜಿ ಸಲ್ಲಿಸಲು ಅನುಕೂಲ ಮಾಡಿಕೊಡ್ಬೇಕು ಅಂತ ಮಾನ್ಯ ಮಂತ್ರಿಗಳ ಹತ್ರ ಕೇಳ್ಕೊತೀನಿ. 10 ವರ್ಷ ಆಗಿದೆ ಒಂದು. ಎರಡನೇದು, ನಾವು ಮತ್ತೆ ಈಗ ನಾವು ಬೇರೆ ಎಲ್ಲ ಅರ್ಜಿದಾರರದ್ದು ಸ್ಥಿತಿಗತಿಗಳು ನೋಡ್ತಾ ಇದ್ದೇವೆ. ನಾವು ಬಡವರಿಗೆ ಸಹಾಯ